ಸೀಸನ್ 12ರ 4ನೇ ರನ್ನರ್ ಅಪ್ ಆಗಿ ಆಚೆ ಬಂದಂತಹ ರಘು ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಸರ್, ಪಬ್ಲಿಕ್ ಟಿವಿ ಮೂಲಕ ಈ ಒಂದು ಸುಮಾರು 100 ದಿನಗಳಷ್ಟು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಳೆದ್ರಿ. ಈ ಒಂದು ಫಸ್ಟ್ ರಿಯಾಕ್ಷನ್ ಪಬ್ಲಿಕ್ ಟಿವಿಗೆ ಏನು ಹೇಳ್ತೀರಾ ಸರ್? ಫಸ್ಟ್ ಆಫ್ ಆಲ್ ನಮಸ್ತೆ ಎಂಟೈರ್ ಕರ್ನಾಟಕ ಜನತೆಗೆ. ಇಷ್ಟೊಂದು ಪ್ರೀತಿ ಕೊಟ್ಟು ಇಷ್ಟು ದೂರ ನನ್ನ ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಬಿಗ್ ಬಾಸ್ ಮನೆ ಒಂದು ಎಕ್ಸ್ಪೀರಿಯನ್ಸ್. ನಾವಿರೋ ಲೋಕನೇ ಬೇರೆ, ಬಿಗ್ ಬಾಸೇ ಬೇರೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಒಂದು ಎಮೋಷ್ನಲ್ ರೈಡ್, ಒಂದು ಎಮೋಷನ್ ಇರುತ್ತೆ, ಒಂದು ಹ್ಯಾಪಿನೆಸ್ ಇರುತ್ತೆ, ಜಗಳ, ಆ್ಯಂಡ್ ಅದು ನಿಮಿಷಗೂ ಚೇಂಜ್ ಆಗ್ತಾ ಇರುತ್ತೆ. ಸೊ ತಲೆ ಒಳ್ಳೆ ಕಂಪ್ಯೂಟರ್ ಥರ ಓಡ್ತಾ ಇರುತ್ತೆ. ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸರ್. ತುಂಬ ಖುಷಿ ಆಯಿತು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಗೆ ಎಂಟ್ರಿ ಕೊಡ್ತೀರಾ, 3 ಜನ ಹೋಗ್ತೀರಾ. ಸೊ ಅದಾಗಲೇ 1-2 ವಾರ ಆಗಿರುತ್ತೆ. ಒಂದಿಷ್ಟು ಏನಂದರೆ ಗೇಮ್ ಬಗ್ಗೆ ಸ್ಟ್ರಾಟಜಿಗಳು ಮೈಂಡಲ್ಲಿ ಓಡಿರುತ್ತೆ. ಕೆಲವರು ಹೇಗೆ ಅನ್ನೋದು ಕೂಡ ಒಂದು ಅರ್ಥ ಆಗಿರುತ್ತೆ. ಸೊ ನೀವು ಏನು ಅಂದ್ಕೊಂಡು ಹೋಗಿದ್ರಿ, ಅಲ್ಲಿ ಹೋದ್ಮೇಲೆ ಏನು ಬದಲಾಯ್ತು ಅಂತ? ಸರ್, ಹೋಗೋ ಮುಂಚೆ ನಾನು ಏನೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಬಿಗ್ ಬಾಸ್ ಇಲ್ಲಿವರೆಗೂ ಒಂದು ಎಪಿಸೋಡು ನೋಡೇ ಇಲ್ಲ 11 ಸೀಸನಲ್ಲಿ. ಆ್ಯಂಡ್ ನಾನು ಬಿಗ್ ಬಾಸ್ ಅಗೇನೆಸ್ಟೇ ಇದ್ದೆ. ಮುಂಚೆ ಎಲ್ಲ ಬಿಗ್ ಬಾಸ್ ಫೇಕು, ಅಲ್ಲಿ ಎಮೋಷನ್ಸು ಫೇಕು, ಅಳೋದು ಫೇಕು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಇದೊಂದು ಸ್ಕ್ರಿಪ್ಟೆಡ್ ಅಂತ ಅಂದ್ಕೊಂಡಿದ್ದೆ. ಬಟ್ ಬಿಗ್ ಬಾಸ್ ಮನೆ ನನಗೊಂದು 2 ಡೇಸ್ ಟೈಮ್ ಸಿಕ್ತು. ಬಟ್ ಒಳಗೋದ್ಮೇಲೆ ಗೊತ್ತಾಯಿತು ಬಿಗ್ ಬಾಸ್ ರಿಯಲ್ಕಿಂತ ರಿಯಲಿಸ್ಟಿಕ್ ಅಂತ. ಇದು ಸ್ಕ್ರಿಪ್ಟೆಡ್ ಅಲ್ಲ, ಇದು ರಿಯಲ್ಲು. ಒಂದು ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀನಿ ನಾನು. ಮೋಸ್ಟ್ಲಿ ನಾನು ಪ್ರಿಪೇರ್ ಆಗದೆ ಇಲ್ದಿದ್ದೇ ಒಳ್ಳೇದಾಯಿತು ಅನ್ಸುತ್ತೆ. ಯಾಕಂದರೆ ತುಂಬ ಜನ ಅಲ್ಲಿ ಪ್ರಿಪೇರ್ ಆಗಿ ಬಂದ್ಬಿಟ್ಟು ಉಲ್ಟಾ ಹೊಡೆದ್ಬಿಡ್ತು. ನಾನು ಪ್ರಿಪೇರ್ ಆಗಿರಲಿಲ್ಲ. ಅಲ್ಲಿ ಹೋಗಿ ಫ್ಲೋ ಅಲ್ಲಿ ಹೋದೆ ನಾನು. ಆ್ಯಂಡ್ ನಾನು ನೋಡಿ ಹೋದ ತಕ್ಷಣ ಒಂದು ಕ್ಲಾಶ್ ಆಗುತ್ತೆ ಅಶ್ವಿನಿ ಅವ್ರು. ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಬಿಗ್ ಬಾಸ್ ಮನೇನೇ ಹಂಗೆ. ಹಿಂಗೆ ನಾವು ನಗ್ತಾ ಇರ್ತೀವಿ, ನೆಕ್ಸ್ಟ್ ಮೂಮೆಂಟೇ ಜಗಳ ಆಡ್ತಾ ಇರ್ತೀವಿ. ಅಲ್ಲಿ ಏನಾಗುತ್ತೆ ಅಂತ ನಾವು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೆ ಬಿಗ್ ಬಾಸ್ ಮನೇಲಿ ನಾವು ಬಿದ್ದೋಗ್ತೀವಿ. ಮನೆಗೆ ಹೋಗಬೇಕು, ಅದು ನಮ್ಮ ಮನೆ ಅಂತ ಜೀವಿಸ್ಬೇಕು. ಆ ಮನೇಲಿ ಏನೇನು ಪ್ರಾಬ್ಲಮ್ ಆಗುತ್ತೋ ಅದನ್ನು ಸಾಲ್ವ್ ಮಾಡಬೇಕು. ಆ್ಯಂಡ್ ಮಾಡ್ತಾ ಅಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆ ಎಲ್ಲ ಗೊತ್ತಾಗತ್ತೆ ನಿಮಗೆ. ಓಕೆ, ಈ ವ್ಯಕ್ತಿ ಹಿಂಗೆ, ಈ ವ್ಯಕ್ತಿ ಹಿಂಗೆ. ಸೊ ಅದ್ರ ಪ್ರಕಾರ ನಾವು ಆಟ ಆಡ್ಕೊಂಡು ಹೋಗ್ಬೇಕಾಗತ್ತೆ.